ಈಗ ದೈವ ಕಂಟಕನೂ ಆದ. ಪರಮೇಶ್ವರ ಪರಮೇಶ್ವರ ನೀನೇ ನಮ್ಮನ್ನು ಕಾಪಾಡಬೇಕು. ಕೈಲಾಸಪತಿ ದೇವೇಂದ್ರ ಹೇಳಿ ನಿಲ್ಲು. ನನಗೆ ಸಾಕ್ಷಾತ್ ಪರಶಿವನ ವರವಿದೆ. ನನಗೆ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ಮರಣವಿಲ್ಲ. ನಾನೇ ಇನ್ನು ಮುಂದೆ ಜಗದೀಶ್ವರ. नंदिनी नंदित मेदिनी विश्व विनोदिनी नंदनुते गिरिवरविंद शिरोधिनी वासिनी विष्णु विलासिनी विष्णुनुते भगवति देशिति तन्म कुटुंबिनी भूरि कृते जय जय हे महिषासुरमर्दिनी रम्यकपर्दिनी शैलसुते. ಇದು ಪುರಾಣದ ಮಾತು. ಇತಿಹಾಸದ ಮಾತು ಬೇರೆ. 14ನೇ ಶತಮಾನ. ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ವಿವಾಹ ಮಾಡಿಕೊಡುವಂತೆ ಭಕ್ತರಾಗಿಯರನ್ನು ಬರೆದರು. ಅಮ್ಮಣ್ಣಿ, ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡ್ಬೇಕು. ಒಪ್ಕೊಳ್ದಿದ್ರೆ ಬಲವಂತವಾಗಿ ಹೊತ್ಕೊಂಡೊಯ್ತೀನಿ. ಮಗಳೇ, ಸಮಾಧಾನ ತಂದುಕೋ. ಚಾಮುಂಡಾಂಬೆ
ನೀನೇ ಗತಿ. ರಕ್ಷಣೆ ಇಲ್ಲದ ಅನಾಥರು ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ. ತಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರೊಬ್ಬರು ಮೈಸೂರಿನತ್ತ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ವಿವಹನ್ಯದಾಸ್ತೆ. ಮಂಗಳಾಪತಿ ಯಾರೋ ಹೊಸಬರು ಅಂತ ಕಾಣುತ್ತೆ. ಪ್ರಣಾಮಗಳು. ನನ್ನ ಹೆಸರು ಯದುರಾಯ. ಇವನು ನನ್ನ ಕಿರಿಯ ಸೋದರ, ಹೆಸರು ಕೃಷ್ಣರಾಯ. ಪ್ರಣಾಮಗಳು ಜಂಗಮರೇ. ಸಂತೋಷ. ಹೊಸ ಕೃಷಿ. ನಾವು ಯದುಕುಲ ಸಂಜಾತರು. ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡುತ್ತಾ ಬಂದಿದ್ದೇವೆ. ಕೆಲವು ದಿನ ಇಲ್ಲಿ ತಂಗಬಹುದಷ್ಟೇ. ಓಹೋ, ಧಾರಾಳವಾಗಿ ಕೋಡಿ ಭೈರವರ ಸಾನ್ನಿಧ್ಯ, ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಪೂಜ್ಯರೇ, ಇಲ್ಲಿಯ ವಿಶೇಷವೇನು? ಇದು ನಮಗೆ ಹೊಸ ಪ್ರದೇಶ. ಏನೆಂತ ಹೇಳಲಿ, ಇಲ್ಲಿಯ ರಾಜಮಂದಿರಕ್ಕೆ ಬಂದಿರುವ ದುರ್ಗತಿಯಿಂದ ಇಡೀ ಮಲೆನಾಡೇ ಆಗುತ್ತಿದೆ. ಜಂಗಮ ಭಂಡಾರಿ ಬಸಪ್ಪ ಒಡೆಯರ್ ಮಾರನಾಯಕರ ಉಪಟಳದ ಬಗ್ಗೆ ತಿಳಿಸಿ ಯದುರಾಯ ಕೃಷ್ಣರಾಯ ಇವರ ಬಗ್ಗೆ ಯೋಚಿಸಿ ರಾಜಮಾತೆಯನ್ನು ರಕ್ಷಿಸಬೇಕು ಎಂದು ತಿಳಿಸಿದರು. ರಾಜಮಾತೆಗೆ ನಮ್ಮ ಪ್ರಣಾಮಗಳು. ನಾವು ಯದುಕುಲ ವಂಶಸ್ಥರು. ನಿಮ್ಮನ್ನು ಬಿಕ್ಕಟ್ಟಿನಿಂದ ಪಾರು ಮಾಡಲು ಬಂದಿದ್ದೇವೆ. ಮದುವೆಗೆ ಒಪ್ಪಿರುವುದಾಗಿ ಮಾರನಾಯಕನಿಗೆ ಸುದ್ದಿ ಕಳಿಸಿ ಮುಂದಿನ ಹುಣ್ಣಿಮೆಯೇ ಅವನ ಮಾರಣ ಹೋಮವಾಗಲಿ. ರಾಜಮಾತೆ ಮಾರನಾಯಕನಿಗೆ ಸುದ್ದಿ ಕಳಿಸಿದರು. ಹುಣ್ಣಿಮೆ ಬಂದಿತು. ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಹದಿನಾಡಿಗೆ ಹೊರಟಿತು. ಯದುರಾಯ ಮತ್ತು ಕೃಷ್ಣರಾಯ ದೇಶ ಮರೆಸಿಕೊಂಡು ಮಾರನಾಯಕನ ದಿಬ್ಬಣದಲ್ಲಿ ಸೇರಿಕೊಂಡರು. ಮಾರನಾಯಕ ತನ್ನದೇ ಆನಂದ ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು. ಬೇಡ, ನನ್ನ ಪ್ರಾಣ ಉಳಿತು. ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು. ಸಾವೇ ನಿನಗೆ ಸರಿಯಾದ ಶಿಕ್ಷೆ. ಕೃಷ್ಣರಾಯ, ಕೂಡಲೇ ಕಾರುಗಹಳ್ಳಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೋ. ನಾನು ಸಂವಿಧಾನದ ರಕ್ಷಣೆಗೆ ಹೋಗುತ್ತಿದ್ದೇನೆ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯ ತಾಯಿ. ಇದರಲ್ಲಿ ಕೃತಜ್ಞತೆ ಎಲ್ಲಿ ಬಂತು? ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳು ದೇವಾಜಮ್ಮಣ್ಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ವಿವಾಹದ ಸಿದ್ಧತೆಗಳು ಶೀಘ್ರವಾಗಿ ಪ್ರಾರಂಭವಾಗಲಿ. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿಬಂದಿತು. 1399 ಏಪ್ರಿಲ್ 11ರಂದು ಯದುರಾಯರು ವಿದ್ಯುಕ್ತವಾಗಿ ಪಟ್ಟಕ್ಕೆ ಬಂದರು. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಳತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ಮುಂದಿನ ಕಥೆಯನ್ನು ನಾನು ಹೇಳುತ್ತೇನೆ. ತಾಯಿ, ನೀನು ಯಾರು? ನನ್ನ ಹೆಸರು ಕಾವೇರಿ. ಶ್ರೀರಂಗಪಟ್ಟಣ ನಾನು ಕಾಪಾಡಿಕೊಂಡು ಬಂದ ಪುಟ್ಟ ಗ್ರಾಮ. ಅದರ ಎರಡೂ ಕಡೆಯಲ್ಲಿ ನನ್ನ ಹಾಡಿದೆ.
ವಿಜಯನಗರದ ರಾಜಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ದುರ್ಬಲನಾಗಿದ್ದ. ನನ್ನ ದ್ವೀಪವನ್ನು ರಾಜ ಒಡೆಯರಿಗೆ ಒಪ್ಪಿಸಿ ತಲಕಾಡಿಗೆ ಓಡಿ ಹೋದ. ರಾಜ ಒಡೆಯರು ಜಗತ್ ಪ್ರಸಿದ್ಧ ವಿಜಯನಗರದ ರತ್ನ ಸಿಂಹಾಸನದ ಎದುರು ನಿಂತರು. ಅದರ ಸೌಂದರ್ಯ ಹಿಡಿದಿಟ್ಟುಕೊಳ್ಳಲು 2 ಕಣ್ಣು ಸಾಕು. ಅದರ ಖ್ಯಾತಿ ಕೇಳಲು 2 ಸಾಕು. ಅದರ ಸೌಂದರ್ಯವನ್ನು ಕುರಿತು ಲೋಕವೇ ಹಾಡಿ ಮುತ್ತು ರಕ್ತ ಖಚಿತ ಮಿನುಮಿನುಗುವಂತ ಅರಮನೆಯ ಸಿಂಹಾಸನ, ದರೆಯೆಲ್ಲ ಇಲ್ಲ ಹೊಳೆ ಹೊಳೆಯುವಂತ ಅದಕ್ಕಿಲ್ಲ ಸರಿಸಮಾನ, ಅದಕ್ಕಿಲ್ಲ ಸರಿಸಮಾನ. ಗಂಧ ಕುಸುರಿ ಸೊಬಗು ಗಂಧ ಪೆಟ್ಟಿ ಮೆರಗು ಸುತ್ತಮುತ್ತ ಸ್ವರ್ಣ ಸೆರಗು, ಬೆಳ್ಗೊಡೆ ಮೇಲೆ ಸೊನ್ನ ಪಾದ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು, ಬುಡದಲ್ಲಿ ಚಿನ್ನದ ಕಾಲು. ಕರಿಮರದ ಪಟ್ಟಿ ಬೆಳಗು ಮುತ್ತು ರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು. ಕರಿಮರದ ಪಟ್ಟಿ ಬೆಳಗು ಮುತ್ತು ರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು. ಮುತ್ತು ರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ಜನಮನದ ಆಸೆ ವೈಭವದ ಪರಿಚ ಲಾಂಛನದ ಸಿರಿಯ ವರಸೆ, ಲಾಂಛನದ ಸಿರಿಯ ಬರಸೆ. ರಾಜ ಒಡೆಯರು 1610 ಮಾರ್ಚ್ 23ರಂದು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದರು. ಮಂತ್ರಿ ಮಹೋದಯರು, ವಿಜಯನಗರದಷ್ಟೇ ಭವ್ಯವಾದ ಸಾಮ್ರಾಜ್ಯ ಕಟ್ಟಬೇಕೆಂಬುದು ನಮ್ಮ ಆಸೆ. ವಿಜಯನಗರ ಆಚರಿಸುತ್ತಿದ್ದ ಮಹಾನವಮಿಯ ಉತ್ಸವವನ್ನು ಅಷ್ಟೇ ವೈಭವದಿಂದ ಆಚರಿಸಬೇಕು. ಸಕಲ ಏರ್ಪಾಡುಗಳಾಗಲಿ. ಪ್ರಭು, ಏನು ಮಂತ್ರಿಗಳೇ? ಶ್ರೀರಂಗರಾಯರು ಮಹಾನವಮಿ ಉತ್ಸವ ಆಚರಿಸುವಾಗ ಅವರ ಪತ್ನಿ ಅಲಮೇಲಮ್ಮ ತಮ್ಮಲ್ಲಿದ್ದ ದೊಡ್ಡ ಮುತ್ತಿನ ಮೂಗುತಿಯನ್ನು, ಅಮೂಲ್ಯ ರತ್ನಾಭರಣಗಳನ್ನು ರಂಗನಾಯಕಿ ಅಮ್ಮನವರ ಅಲಂಕಾರಕ್ಕೆಂದು ಕಳಿಸುತ್ತಿದ್ದರು. ಅಲಮೇಲಮ್ಮ ತಮ್ಮ ಪತಿಯ ಜೊತೆ ಓಡಿ ಹೋಗುವಾಗ ತಮ್ಮ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ತಿಳಿಸಿಕೊಡಬೇಕೆಂದು ಅವರಿಗೆ ಹೇಳಿ ಕಳಿಸಿ. ಅಷ್ಟರಲ್ಲಾಗಲೇ ಶ್ರೀರಂಗರಾಯ ನಿಧನನಾಗಿದ್ದ. ಒಡೆಯರ ಆದೇಶ ಅಲಮೇಲಮ್ಮನವರಿಗೆ ತಲುಪಿತು. ಯಾರು ಎಂದು ಕೇಳರಿಯದ ಶಾಪವೊಂದನ್ನು ಕೊಡಲು ಮುಂದಾದರು. ಆಕಾಶದಲ್ಲಿ ಅಲೆವ ದೇವತೆಗಳೇ ಕೇಳಿ, ಅಷ್ಟ ದಿಕ್ಪಾಲಕರೇ ಕೇಳಿ, ಪಂಚಭೂತಗಳೇ ಕೇಳಿ, ಭೂಮಿ ಮೇಲಿನ ಭೂಮಿಯೊಳಗಿನ ಸಮಸ್ತ ಚರಾಚರಗಳೇ ಕೇಳಿ. ಹೆಣ್ಣೊಡಲ ತಾಪವೇ ಹೊರಹೊಮ್ಮುತ್ತಿದೆ ಶಾಪವಾಗಿ. ರಾಜ್ಯ ಹೋಯಿತು, ನನ್ನೊಡೆಯನ ಪ್ರಾಣ ಹೋಯಿತು. ಬಂದಿದೆ ಆಭರಣಕ್ಕೆ ವಿಪತ್ತು, ಬರಬಹುದು ಮಾನಕ್ಕೂ ಒಂದು ದಿನ ಆಪತ್ತು. ಅಟ್ಟಿ ಬರುತ್ತಿವೆ ವೈರಿಗಳ ಕುದುರೆಗಳು, ಹೋಗುವ ಕಾಲ ಬಂತು. ಕಿವಿಗೊಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ. ತಲಕಾಡು ಮರಳಾಗಿ, ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ಅರಸನಿಗೆ ಮಕ್ಕಳಾಗದಿರಲಿ, ಮಕ್ಕಳಾಗದಿರಲಿ. ತಲಕಾಡಿಗೆ ಶಾಪ, ಮಾಲಂಗಿಗೆ ಶಾಪ, ಮೈಸೂರು ಅರಸರಿಗೆ ಶಾಪ, ಅಲಮೇಲಮ್ಮನ ಶಾಪ. ನನ್ನ ಮಡಿಲಿಗೆ ಹಾರಿದವರು ಎಷ್ಟೋ ಮಂದಿ, ಆದರೆ ಅಲಮೇಲಮ್ಮನನ್ನು ಮಾತ್ರ ಮರೆಯುವಂತಿಲ್ಲ. ಮೈಸೂರು ಒಡೆಯರು ಅವಳು ಕೊಟ್ಟ ಶಾಪವನ್ನೂ ಮರೆಯುವಂತಿಲ್ಲ. ವಿದ್ವತ್ತು, ರಸಿಕತೆ, ಸಾಹಸ, ಸಾಹಿತ್ಯ, ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ. ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ. ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು. ಮೈಸೂರು ರಾಜವಂಶದ
ಇದ್ರೆ ಚಲ್ಲಣವನ್ನು ಕಿತ್ತೆಸೆದು ಮಲ್ಲ ಯುದ್ಧ ಮಾಡಬಹುದು. ಕೇಳ್ರಪ್ಪೋ, ಕೇಳ್ರಿ, ಕೇಳ್ರಪ್ಪೋ, ಕೇಳ್ರಿ. ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳು ಉರಿದವು. ಕಡೆಗೆ ತನ್ನ ಸೊಂಟದಲ್ಲಿದ್ದ ಕಮಲೋರಕ್ಕಿಂತಲೂ ತೀಕ್ಷ್ಣವಾದ ವಿಜಯ ನಾಯಕನ ಖಡ್ಗವನ್ನು ಮಿಂಚಿನಂತೆ ಪ್ರಯೋಗಿಸಿದ. ಮಹೀಶೂರ ರತ್ನ ಸಿಂಹಾಸನಾಧೀಶ್ವರ ಬಿರುದಂತೆಂಬರ ಗಂಡ ರಾಜ ಜಗದೇವ ನವಕೋಟಿ ನಾರಾಯಣ ಅಪ್ರತಿಮ ವೀರ ದಕ್ಷಿಣ ಚಕ್ರವರ್ತಿ ಚಿಕ್ಕ ದೇವರಾಜ ಬಹುಪರ 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 ಚಿಕ್ಕದೇವರಾಜ ಒಡೆಯರು ಮದುವೆಯ ನಾಯಕ, ತಿರುಚನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ. ಆಡಳಿತ ಸುಧಾರಣೆ ಇವರ ಮಹತ್ ಸಾಧನೆ. 18 ಕಚೇರಿಗಳನ್ನು ತೆರೆದರು, ಅಂಚೆ ಪದ್ಧತಿ ಜಾರಿಗೆ ತಂದರು, ನಿಯಂತ್ರಿತ ಮಾರುಕಟ್ಟೆ ಹಾಗೂ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ನನ್ನ ಹರಿವಿಗೆ ಚಿಕ್ಕದೇವರಾಯ ನಾಡು, ದೇವರಾಯ ನಾಡುಗಳನ್ನು ಜೋಡಿಸಿದರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದ ಸಿಂಗರಾರ್ಯ, ತಿರುಮಲಾರ್ಯ, ಚಿತ್ತೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಸಂಚಿ ಹೊನ್ನಮ್ಮ, ಶೃಂಗಾರಮ್ಮ ಮುಂತಾದ ಕವಿಗಳ ಸಮೂಹವೇ ನೆರೆದಿತ್ತು. ಶ್ರೀಮಂತಂ ಯದುಶೈಲ ಬಲ್ಲಭ ಪದಾಂಭೋಜ ವೃಂದಂ ಶ್ರೀಮಂತಂ ಯದುಶೈಲ ಬಲ್ಲಭ ಪದಾಂಭೋಜ ವೃಂದಂ ಗುಣಾರಾಮಂ ಪಶ್ಚಿಮ ರಂಗಧಾಮನಗರ ಈ ಸಿಂಹಾಸನಾಧೀಶನ್ ಉದ್ದಾಮ ಶ್ರೀ ಯದುವಂಶ ಕಲ್ಪತರು ಪ್ರೌಢ ಪ್ರಮಾಣಂ ಜಗತ್ಪ್ರೇಮಂ ಬೆತ್ತು ನೆಗಳಿಗೆ ಬಾಳ್ಗೆ ಚಿಕ್ಕದೇವೇಂದ್ರ ಮಹಿ ಚಂದ್ರಮ
ಅವಳ ಕಾವ್ಯ ಕೇಳಬೇಕೆಂಬ ಆಸೆಯಾಯಿತು. ಬುದ್ಧಿ ಚಿಗುರೇನೆ. ಆಹಾ, ತಾಂಬೂಲ ಸೊಗಸಾಗಿದೆ. ಹೊನ್ನಿ, ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನೂ ಮಾಡುತ್ತೀ ಎಂದು ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ನನ್ನ ಕಾವ್ಯ ಬಾಲಿಶವಾದದ್ದು ಬುದ್ಧಿ. ತಮ್ಮ ಆಸ್ಥಾನದಲ್ಲಿ ಅಪ್ರತಿಮ ಕವಿ ದಿಗ್ಗಜರಿದ್ದಾರೆ. ಅವರ ಕಾವ್ಯ ಜ್ಯೋತಿಯ ಮುಂದೆ ನಾನೊಂದು ಸೊಳ್ಳೆ. ಸ್ವತಃ ತಿರುಮಲಾರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾರೆ. ಇದೆಲ್ಲಿ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸು. ಧನ್ಯನಾದ ತಮ್ಮಂಥ ಪ್ರಭುಗಳು ನನಗೆ ಶ್ರೋತೃಗಳಾದ ಮೇಲೆ ನಿಜವಾಗಲೂ ನಾನು ಧನ್ಯ. ಪೆಣ್ಣು ಪೆತ್ತವಳ ಬಳಗ ಬೆಳೆವುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು. ಪೆಣ್ಣು ಪೆತ್ತುದರಿಮದೆ ಪೆಸರೆನಿಸಿ ತುಮಿಗೆ ಬಣ್ಣವೇರಿದು ಪಾಲ್ಗಡಲು. ಪೆಣ್ಣಿಂದೆ ಪೆರ್ಮಗೊಂಡನು ಹೇಮವಂತನು, ಪೆಣ್ಣಿಂದೆ ಬೈಗೂ ಪೆರ್ಚಿದನು. ಪೆಣ್ಣಿಂದೆ ಜನಕರಾಯ ಜಸವ ನಡೆದನು, ಪೆಣ್ಣನಿಂದಿಸಲೇಕೆ ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ. ಓರೆದವಳು ಪೆಣ್ಣು ಪೆಣ್ಣೆಂದೇ ತಗೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಆಹಾ, ಅದ್ಭುತ ಅದ್ಭುತ ಪದಪ್ರಯೋಗ. ಧನ್ಯ ಬುದ್ಧಿ. ಚಿಕ್ಕದೇವರಾಜ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ವೀಣಾವಾದಕ. ಕಲಾವತಿ ಚಿಕ್ಕದೇವರಾಜ ಒಡೆಯರ ಪಾತ್ರವೇನು? ಅದರ ಸ್ಪರ್ಶವೇ ಅವರಿಗೆ ರೋಮಾಂಚನ ನೀಡುತ್ತಿತ್ತು. ಅದನ್ನು ಎತ್ತಿ ತೊಡೆಯಲ್ಲಿ ನಡೆಸಿಕೊಂಡು ಶ್ರೀಪಾದ ಉಗುರುಗಳಿಂದ ತನಕು ಹಿಡಿಯುತ್ತಿದ್ದರೆ ಇಡೀ ಲೋಕವೇ ನಾದಮಯವಾಗುತ್ತಿತ್ತು. ವೀಣೆಯ ನಾದ ತರಂಗಗಳು ಪುಟ್ಟ ದೇವರ ಮುತ್ತುಗಳನ್ನು ಅನುಭವಿಸಿಕೊಳ್ಳುತ್ತಿದ್ದವು. ಮುಂದುವರಿಸಿ. ನಿನಗೆ ಇಂಥರ ವಿಷಯ ತಿಳಿಯಲು ಕುತೂಹಲ, ನನಗೆ ಹೇಳಲು ತಡವರಿಕೆ. ಮುಂದಿನ ಘಟನೆಗಳು ಅಷ್ಟು ಹಿತವಲ್ಲ. ಇತಿಹಾಸ ಎಂದು ಸರಳ ರೇಖೆಯಾಗಿಲ್ಲ. ಇತಿಹಾಸವೆಂಬುದು ಏಳು ಬೀಳುಗಳ ಸಂಪುಟ. ಮುಂದುವರಿಸುತ್ತಾರೆ. 18ನೇ ಶತಮಾನದ ಮಧ್ಯಭಾಗ. ಇಡೀ ಭಾರತದಲ್ಲಿ ಮೊಘಲರು ಕ್ಷೀಣಿಸುತ್ತಿದ್ದರು, ಮರಾಠರು ಪ್ರಬಲರಾಗಿದ್ದರು, ಬ್ರಿಟಿಷರು ಮೇಲೇರಲು ಹವಣಿಸುತ್ತಿದ್ದರು. ಎಲ್ಲ ಕಡೆ ದಾಡಿಯಲ್ಲಿ ಹೆಸರಿಗೆ ರಾಜ, ಅಧಿಕಾರ ಪ್ರಬಲರಾದ ದಳವಾಯಿಗಳ ಕೈಯಲ್ಲಿ. ಮೈಸೂರು ಇದಕ್ಕೆ ಹೊರತಾಗಿರಲಿಲ್ಲ. ದಳವಾಯಿಗಳಾದ ನಂಜರಾಜಯ್ಯ, ದೇವರಾಜಯ್ಯ ಅಟ್ಟಹಾಸದಿಂದ ರಾಜರಾಣಿಗಳು ಇಮ್ಮಡಿ ಕೃಷ್ಣರಾಜ ಒಡೆಯರು ಅವರ ದೌರ್ಜನ್ಯವನ್ನು ಪ್ರತಿಭಟಿಸಿದರು. ದೇಶ ಪರ್ಯಟನೆ ಮಾಡಿ ತಾವೇ ಸ್ವತಃ ಜನರ ಕಷ್ಟ ಸುಖ ವಿಚಾರಿಸಿಕೊಳ್ಳಬೇಕೆಂದು ಹೊರಟರು. ಆಗ ಕರಾಚುರಿ ನಂಜರಾಜಯ್ಯ ಒಗ್ಗರಣೆಯಲ್ಲಿ ಬಿಸಿಲುಗಳಲ್ಲಿ ಮನೆಗೂ
ಬ್ರಿಟಿಷರ ವಿರುದ್ಧ ಹೋರಾಡಿದ. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಮಡಿದ. 1799 ಮೇ ತಿಂಗಳ 4ನೆಯ ದಿನ ನನ್ನ ದ್ವೀಪದ ವೈಭವ ನಂದಿ ಹೋದ ದಿನ. ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾಯಿತು. ನಾನು ಮತ್ತು ನನ್ನ ಪುಟ್ಟ ದ್ವೀಪ ಗತ ವೈಭವದ ನೆನಪುಗಳಾದವು. ಬ್ರಿಟಿಷರು ಪುಟ್ಟ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಮಾಡಿದರು. ದಿವಾನ್ ಪೂರ್ಣಯ್ಯನವರನ್ನು ಉಸ್ತುವಾರಿ ನೋಡಿಕೊಳ್ಳಲು ನೇಮಿಸಿದರು. ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು 1800ರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಲಾಯಿತು. 5 ಅಂತಸ್ತುಗಳ ಕಟ್ಟಡ, ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ. ಮುಮ್ಮಡಿ ಕೃಷ್ಣರಾಜರು ಆಧುನಿಕ ಮೈಸೂರಿನ ರಸಿಕತೆಯ ಪ್ರತೀಕವಾಗಿದ್ದರು. ಕವಿಗಳ ಸಾಹಿತ್ಯ ಸಂಗೀತಗಳ ಪೋಷಕರೂ ಆಗಿದ್ದರು. 1020ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದರು. ಅವರ ಪ್ರಸಿದ್ಧ ಗ್ರಂಥ ಶ್ರೀ ತತ್ವನಿಧಿಯಲ್ಲಿ ಪ್ರಾಚೀನವಾದ 35 ರಾಗಗಳ ವಿವರಣೆ ಇದೆ. ಸ್ಫಟಿಕ ರಜತ ಪೀಠೆ ಸ್ಫಟಿಕ ರಜತ ಪೀಠೆ ರಮ್ಯ ಕೈಲಾಸ ಶೃಂಗೇ ವಿಕಚ ಕಮಲ ಪತ್ರೈರರ್ಚಯಂತಿ ಮಹೇಶಂ ಕರಧೃತ ಘನವಾದ್ಯ ಪೀತವರ್ಣಾಯತಾಕ್ಷಿ ಸುಕವಿಭಗಿಯ ಮುಕ್ತ ಭೈರವೀ ಭೈರವ ಸ್ತ್ರೀ. ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಡಿನ ಪ್ರಪ್ರಥಮ ಇಂಗ್ಲಿಷ್ ಶಾಲೆ ರಾಜಾ ಸ್ಕೂಲ್ ಅನ್ನು ಆರಂಭಿಸಿದರು. ಜಗತ್ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು. ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು 10ನೆಯ ಚಾಮರಾಜ ಒಡೆಯರು. ಇವರು ಆಧುನಿಕ ಮೈಸೂರಿನ ಹರಿಕಾರರು. 1881ರಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ಖ್ಯಾತಿ ಇವರದು. ಕೋಲಾರದ ಚಿನ್ನದ ಗಣಿ, ಬೆಂಗಳೂರು ಮೈಸೂರು ಹಾಗೂ ಬೆಂಗಳೂರು ತಿಪಟೂರು ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು. 10ನೆಯ ಚಾಮರಾಜ ಒಡೆಯರು 1894ರಲ್ಲಿ ಅಕಾಲ ಮೃತ್ಯುವಿಗೆ ಈಡಾದರು. 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಂದರ್ಭ. ಆಗ ಒಣಗಿದ ಗಟ್ಟಿ ಮರವೆಂದರೆ ಅಗ್ನಿಯ ಕೆನ್ನಾಲಿಗೆಗಳು ಎತ್ತರ ಸಾಚುತ್ತವೆ. ಮರದ ಅರಮನೆ ಕೆನ್ನಾಲಿಗೆಗೆ ತುತ್ತಾಗಿ ಭಸ್ಮವಾಯಿತು. ಕೆಲ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ವಿಲಾಸ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಭಸ್ಮವಾಗಿದ್ದ ಅರಮನೆಯ ಜಾಗಕ್ಕೆ ಬಂದರು. ರೆಸಿಡೆಂಟ್ ಸಾಹೇಬ್ರೆ, ಅರಮನೆ ಸುಟ್ಟು ಭಸ್ಮವಾದ ಜಾಗದಲ್ಲಿಯೇ ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸಾಗಿದೆ. ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆಡೆಮಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ. ಸನ್ನಿಧಾನದ ಅರ್ಪಣೆ ಕಟ್ಟಡದ ನಕ್ಷೆಯನ್ನು ತಯಾರಿಸಲು ಹೆನ್ರಿ ಇರ್ವಿನ್ಗೆ ಸೂಚಿಸುತ್ತೇನೆ. ಯಾರಿ ಹೆನ್ರಿ ಇರ್ವಿನ್? ರೆಸಿಡೆಂಟ್ ಸಾಹೇಬ್ರೆ,
ಇಂಗ್ಲೆಂಡಿನ ಮಹಾನ್ ವಾಸ್ತುಶಿಲ್ಪಿ, ಶಿಮ್ಲಾದ ವಾಯ್ಸ್ ರೀಗಲ್ ಲಾಡ್ಜ್ ನಿರ್ಮಿಸಿದ ಆರ್ಕಿಟೆಕ್ಟ್. ಹಾಗಿದ್ದರೆ ಕೂಡಲೇ ಕರೆ ಕಳಿಸಿ. ಮಹಾನ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಮೈಸೂರಿಗೆ ಬಂದ 22 ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ. ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆಯ ರೂಪುಗೊಳ್ಳತೊಡಗಿತು. 245 ಅಡಿ ಉದ್ದ, 156 ಅಡಿ ಅಗಲದ ಭವ್ಯ ಕಟ್ಟಡ ನಿಧಾನವಾಗಿ ಮೇಲೆದ್ದಿತು. 1897ರಲ್ಲಿ ಪ್ರಾರಂಭವಾದ ಅರಮನೆಯ ನಿರ್ಮಾಣ ಕಾರ್ಯ ಮುಗಿದಿದ್ದು 1912ರಲ್ಲಿ. ಇಂದು ಈ ಅರಮನೆಯ ಮೂಲಕ ಜನ ಮೈಸೂರಿನ ಇತಿಹಾಸವನ್ನು ಕಾಣುತ್ತಿದ್ದಾರೆ. ಇಂದಿನ ಆಧುನಿಕ ಮೈಸೂರು ಎಂದರೆ ಕಣ್ಣ ಮುಂದೆ ನಿಲ್ಲುವ ಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇಡೀ ದೇಶದಲ್ಲೇ ಮೈಸೂರನ್ನು ಮಾದರಿ ರಾಜ್ಯ ಮಾಡಿದ ಖ್ಯಾತಿ. ಶಿವನ ಸಮುದ್ರ ವಿದ್ಯುತ್ ಶಕ್ತಿ ಉತ್ಪಾದನೆ, ಭದ್ರಾವತಿ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಮೈಸೂರು ಆಕಾಶವಾಣಿ ಪ್ರಾರಂಭ, ಮೈಸೂರು ಅರಸೀಕೆರೆ ರೈಲು ಮಾರ್ಗ, ವಯಸ್ಕರ ಶಿಕ್ಷಣ, ನಾಡಿನಾದ್ಯಂತ ಗ್ರಂಥಾಲಯಗಳು, ಹಿಂದುಳಿದ ಜನತೆಗೆ ಮೀಸಲಾತಿ ನೀಡಲು ಮಿಲ್ಲರ್ ಆಯೋಗ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ಪ್ರಾರಂಭ. ಹೀಗೆ ಅವರ ಸಾಧನೆ 1, 2. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ರಂತಹ ದಕ್ಷ ದಿವಾನರುಗಳು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು. ಸಾವಧಾನ್, ಜಿ ಹುಜೂರ್ ಆಗಮಿಸುತ್ತಿದ್ದಾರೆ. ಸಾವಧಾನ್. ಪ್ರಭು, ವಿಶ್ವೇಶ್ವರಯ್ಯನವರು ತಮ್ಮ ಭೇಟಿಗಾಗಿ ಕಾದಿದ್ದಾರೆ. ಬನ್ನಿ ವಿಶ್ವೇಶ್ವರಯ್ಯನವರೇ, ನಿಮ್ಮ ಯೋಜನೆ ತರಿಸಿ ನಾವು ಪರಿಶೀಲಿಸಿದ್ದೇವೆ. ಸನ್ನಿಧಾನ ಅನುಮತಿ ದಯಪಾಲಿಸಿದರೆ ಕಾವೇರಿ ನದಿಗೆ ಅದರಿಂದ ಸಾವಿರಾರು ಎಕರೆ ಬಂದರು ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ. ಬಡ ರೈತರ ಪಾಲು ಬಂಗಾರವಾಯಿತು. ಅರ್ಥವಾಯಿತು. ನೀವು ಎಂಥ ಮೇಧಾವಿ ಎಂಬುದನ್ನು ನಾವು ತಿಳಿದು ಇಂಥ ಯೋಜನೆಗೆ ನಮ್ಮ ಬೆಂಬಲ ಸದಾ ಇರುತ್ತದೆ. ಮುಂದುವರಿಸಿ. ಬಹಳ ಸಂತೋಷವಾಯಿತು ಮಾಸ್ಟರ್. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು. ಅಣೆಕಟ್ಟಿನ ಹಿಂದೆ ಬೃಂದಾವನ ಎಂಬ ನಯನ ಮನೋಹರ ಉದ್ಯಾನವನ ನಿರ್ಮಾಣಗೊಂಡಿತು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪೂರ್ಣಗೊಂಡದ್ದು ಸಹ ಇವರ ಅವಧಿಯಲ್ಲಿಯೇ. ಏಷ್ಯಾದಲ್ಲೇ ನಿರ್ಮಾಣಗೊಂಡ ಈ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯಿಂದ ಬೆಂಗಳೂರು, ಮೈಸೂರು ನಗರಗಳಲ್ಲಿ ವಿದ್ಯುತ್ ಬೆಳಕನ್ನು ಬೆಳಗಿಸಿದ ಕೀರ್ತಿ ನಾಲ್ವಡಿಯವರದು. ಕೃಷ್ಣರಾಜ ದೀಪ ಮನೆ ಮನೆಯ ದೀಪ ಎಂದು ಜನ ಕೊಂಡಾಡಿದರು. ಅವರ ಸಾಧನೆಗಳನ್ನು ಕಂಡು ಮಹಾತ್ಮ ಗಾಂಧಿಯವರು ಅವರನ್ನು ರಾಜರ್ಷಿ ಎಂದು ಕರೆದರು. ಕಾಶಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಆಫ್ ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರನ್ನು ಕುರಿತು ಕನ್ನಡದ ಖ್ಯಾತ ಕವಿ BN ಶ್ರೀಕಂಠಯ್ಯನವರು ಹೀಗೆ ಹಾಡಿದ್ದಾರೆ. ಚಿನ್ನದ ನಾಡದು ಮೈಸೂರು, ಗಂಧದ ಗುಡಿಯದು ಮೈಸೂರು, ವೀಣೆಯ ಬೆಡಗದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು, ಬೆಳೆಯುವ ನಾಡದು ಮೈಸೂರು, ಇಳೆಯ ಮಾದರಿ ಮೈಸೂರು, ಕನ್ನಡಿಗರು ಸಿರದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು. ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಜಯಚಾಮರಾಜ ಒಡೆಯರು. ಇವರು ಮೈಸೂರಿನ ಕಟ್ಟ ಕಡೆಯ ರಾಜರು. 1940ರಿಂದ ಭಾರತದ ಗಣರಾಜ್ಯ ಸ್ಥಾಪನೆಯಾದ 1950ರವರೆಗೆ ಇವರು ರಾಜರಾಗಿದ್ದರು. ಇವರ ಕಾಲದಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ,
ಮತ್ತು ಭದ್ರಾ ಯೋಜನೆಗಳನ್ನು ರೂಪಿಸಲಾಯಿತು. ಇವರು ತತ್ವಜ್ಞಾನಿ, ಸಂಗೀತಜ್ಞ, ರಾಜನೀತಿಜ್ಞ ಎಂದು ಹೆಸರಾಗಿದ್ದರು. ಸಂಗೀತ ರಚನಾಕಾರರಾಗಿ ಇವರ ಹೆಸರು ಚಿರಸ್ಥಾಯಿ. ಭಕ್ತಿ ಇವರ ರಚನೆಯ ಮೂಲ ಸ್ಥಾಯಿ. ಇವರ ಅನೇಕ ರಚನೆಗಳನ್ನು ಇಂದಿಗೂ ಖ್ಯಾತ ಸಂಗೀತ ವಿದ್ವಾಂಸರು ಹಾಡುತ್ತಾರೆ. ಶ್ರೀ ಮಹಾಗಣಪತಿಂ ಭಜೆ ಹಂ ಶ್ರೀ ಮಹಾಗಣಪತಿಂ ಭಜೆ ಹಂ ಶ್ರೀ ಮಹಾಗಣಪತಿಂ ಭಜೆ ಹಂ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿಂ ಭಜೆ ಹಂ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿಂ ಭಜೆ ಹಂ. ಜಯಚಾಮರಾಜ ಒಡೆಯರು ಸೆಪ್ಟೆಂಬರ್ 23, 1974ರಲ್ಲಿ ನಿಧನರಾದರು. ಇಂದು ಅರಸರ ವಂಶಾಡಳಿತ ಇಲ್ಲ, ಆದರೆ ಅವರು ಕಟ್ಟಿಸಿದ ಅರಮನೆ ಇದೆ. ಅವರು ಕಟ್ಟಿ ಬೆಳೆಸಿದ ಶತಭಿರುಚಿಯ ಪರಂಪರೆ ಇದೆ. ಆ ಪರಂಪರೆ ಪ್ರತಿ ವರ್ಷ ದಸರಾ ಹಬ್ಬದ ರೂಪದಲ್ಲಿ ಮತ್ತೆ ಕಣ್ಣ ಮುಂದೆ ನಿಲ್ಲುತ್ತಿರುತ್ತದೆ. ಈಗ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಆನೆಯ ಮೇಲೆ ಭುವನೇಶ್ವರಿಯನ್ನು ಇಟ್ಟು ಮೆರವಣಿಗೆ ಮಾಡುತ್ತೇವೆ. ಈ ಬೆಳಕಿನ ಹಬ್ಬದಲ್ಲಿ ಇಡೀ ನಾಡಿಗೆ ನಾಡೆ ಸಂಭ್ರಮಿಸುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಲ್ಲಿ ನೆರೆಯುತ್ತೇವೆ. ಕಾವೇರಿಯಲ್ಲಿ ನಿಂದು ಚಾಮುಂಡಾಂಬೆಯ ದರ್ಶನ ಪಡೆಯುತ್ತೇವೆ. ಅರಮನೆಯ ಭವ್ಯ ಸ್ವರೂಪವನ್ನು ಕಂಡು ಮೂಕ ವಿಸ್ಮಿತರಾಗುತ್ತೇವೆ. ಇಡೀ ನಗರ ವರ್ಣಮಯ ಬೆಳಕಿನಲ್ಲಿ ನಿಂದು ಬೆಳಕಗೊಳ್ಳುತ್ತದೆ. ದಸರಾ ಪರಂಪರೆಯನ್ನು ವರ್ತಮಾನದಲ್ಲಿ ಪ್ರತಿನಿಧಿಸುತ್ತದೆ, ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ. ಇದಕ್ಕೆ ಕೊನೆಯಿಲ್ಲ, ಈ ಪರಂಪರೆಗೆ ಅಂತ್ಯವಿಲ್ಲ. ಇಂತಹ ಮೈಸೂರಿಗೆ ನಿಮಗೆ ಸದಾ ಸ್ವಾಗತ, ಸ್ವಾಗತ, ಸುಸ್ವಾಗತ, ಸುಸ್ವಾಗತ.